ಹಲೋ, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕದ ರಾಣಿ. ಇಲ್ಲಿ ನಾನು ಒಂದು ಬಟ್ಲದಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಸ್ವಲ್ಪ ತಿಕ್ಕಿರೋ ಅಜ್ವೇನು. ಈ ಥರ ತಿಕ್ಕಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕಾಸ್ಕೊಂಡಿರೋ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಎಣ್ಣೆ ಜೊತೆ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಅದು ಗೋಧಿ ಹಿಟ್ಟಿಗೆ ಹತ್ಕೊಳ್ಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೋಡಿ, ಇಲ್ಲಿ ಮುಟ್ಕೆ ಮಾಡಿಕೊಂಡ್ರೆ ಮುಟ್ಕೆ ಬರಬೇಕು. ಆವಾಗ ಎಣ್ಣೆ ಪೂರ್ತಿಯಾಗಿ ಹಿಟ್ಕೊಂಡಿದೆ ಅಂತ. ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಬರೋಣ. ನೋಡಿ, ಇಲ್ಲಿ ಈ ಥರ ನಾನು ಹಿಟ್ಟನ್ನ ನಾದ್ಕೊಂಡ್ಬಂದಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಚೆನ್ನಾಗಿ ಮಿದ್ಕೊಳ್ಳೋಣ. ನೋಡಿಲಿ, ಇಷ್ಟು ನಾನು ಸಣ್ಣದಾಗಿರೋ ಉಳ್ಳೆನ ತೊಗೊಂಡು ಅದಕ್ಕೆ ಲಟ್ಟಿಸ್ಕೊಂಬರ್ತೀನಿ. ನೋಡಿ, ಈ ಥರ ತೆಳುವಾಗಿ ಲಟ್ಟಿಸ್ಕೊಂಡು, ಇಲ್ಲಿ ನೋಡಿ ಈ ಥರ ನಾನು ಸಣ್ಣದಾಗಿರೋ ಬಟ್ಲನ್ನ ತೊಗೊಂಡಿದ್ದೀನಿ. ನೀವು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ನಾನು ಪ್ರೆಸ್ ಮಾಡ್ಕೊಂಡು ತೊಗೊತಾ ಇದ್ದೀನಿ ಬಟ್ಲಿಗೆ. ನೋಡಿ, ಈ ಥರ ಚೆನ್ನಾಗಿ ಅದು ಅಂಟ್ಕೋಬೇಕು ಬಟ್ಲಿಗೆ. ಆ ಥರ ಅದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಒಂದು 5 ಬಟ್ಲದಲ್ಲಿ ಈ ಥರ ಚಪಾತಿನ ಲಟ್ಟಿಸ್ಕೊಂಡು ಈ ಥರ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆವಾಗಲೇ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೆ. ಇವಾಗ ಇದನ್ನು ಒಂದೊಂದಾಗಿ ಬಿಡೋಣ. ಈ ಥರ ಒಂದೊಂದಾಗಿ ಇದನ್ನು ಬಿಟ್ಕೊಂಡು ಹೋಗೋಣ. ಕಪ್ ಇದ್ದರೆ ನಿಮಗೆ ಈಸಿಯಾಗಿ ಬರುತ್ತೆ. ಇದರಿಂದ ಕಪ್ ಬಿಡ್ತಾ ಇದೆ. ಎಲ್ಲ ಇದೇ ಥರನೇ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಇವಾಗ ಎಲ್ಲ ಬಟ್ಲನ್ನು ಮೇಲ್ಗಡೆ ಬರ್ತಾ ಇದೆ. ಇವಾಗ ಇದನ್ನು ನಾವು ಒಂದೊಂದಾಗಿ ಬಟ್ಲನ್ನು ತೆಕ್ಕೊತ ಹೋಗೋಣ. ಪೂರ್ತಿಯಾಗಿ ಬಂದಿದೆ. ಇವಾಗ ನೋಡಿ, ಇವಾಗ ಎಲ್ಲನೂ ಬಟ್ಲ ಇದರಿಂದ ಬಿಟ್ಟಿದೆ. ಇವಾಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರೋಣ. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬಂದಿದೆ. ಇದನ್ನು ಇವಾಗ ತೆಕ್ಕೊಂಡು ಬರೋಣ. ಇವಾಗ ಚಾಟ್ ಪುರಿ ಒಳಗೆ ಇನ್ನೊಂದು ಥರ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ನೀವು ತೆಳ್ಳಗೆ ಲಟ್ಟಿಸ್ಕೊಂಡು ಬರ್ರಿ. ಇಲ್ಲಿ ನೋಡಿ, ಇವಾಗ ಈ ಥರ ನಾನು ಒಂದು ಬಟ್ಲದಿಂದ ಈ ಥರ ಶೇಪ್ನ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಶೇಪ್ ಅದರಲ್ಲಿ ಬೇಕಾದರೂ ಮಾಡ್ಕೊಬೋದು. ಈ ಥರ ಈ ಸೈಜ್ಗೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ನೋಡಿಲಿ, ಈ ಥರ ನಾನು ಎಲ್ಲನೂ ಒಂದೇ ಶೇಪಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ನಾನು ಒಂದು ಫೋರ್ಕ್ ಹೆಲ್ಪಿಂದ ಈ ಥರ ಇದಕ್ಕೆಲ್ಲನೂ ಒಂದು ಸ್ವಲ್ಪ ತೂತನ್ನ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಇದು ಉಬ್ಬಾರ್ದು ಅಂತ ಹೇಳಿ ನಾನಿಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ. ನೀವು ಫಸ್ಟ್ಗೆ ಚಪಾತಿ ಲಟ್ಟಿಸ್ಕೊಂಡ್ಮೇಲೆ ಕೂಡ ನೀವು ಈ ಥರ ಮಾಡ್ಕೊಳ್ಬೋದು. ಎಣ್ಣೆ ಕಾದಿದೆ. ಇವಾಗ ಒಂದೊಂದಾಗಿ ಹಾಕ್ಕೊತ ಹೋಗೋಣ. ಈ ಥರ ಎಲ್ಲನೂ ಹಾಕೊಳ್ಳೋಣ. ಫ್ಲೇಮ್ ಮಾತ್ರ ಲೋಲೇನೆ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನು ಈ ಥರ ಫ್ರೈ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿ ಇದು ಫ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಆಗಿದೆ. ಇವಾಗ ಪೂರ್ತಿಯಾಗಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದನ್ನು ಇವಾಗ ತೆಕ್ಕೊಳ್ಳೋಣ. ಇಲ್ಲಿ ನೋಡಿ, ಪೂರಿ ರೆಡಿ ಆಗಿದೆ. ಇವಾಗ ಇದನ್ನು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಅದು ಹೇಗಂತ ನೋಡೋಣ. ಇಲ್ಲಿ ನೋಡಿ, ನಾನು ಆಲೂಗಡ್ಡೆ ಮತ್ತು ವಟಾಣಿದು ಮಿಕ್ಸರ್ ಮಾಡ್ಕೊಂಡಿದ್ದೆ. ಅದನ್ನು ಇದರಲ್ಲಿ ಹಾಕೊಳ್ಳೋಣ. ಇದನ್ನು ಒಂದ್ಸಲ ನೀವು ಮನೇಲಿ ಮಾಡಿಕೊಂಡ್ರೆ ಹೊರಗಡೆ ಹೋಗಿ ಚಾಟ್ನ ತಿನ್ನೋದೇ ಬಿಡ್ತೀರಾ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಹೆಲ್ದಿಯಾಗಿ ಬರುತ್ತೆ ಇದು. ನಾನು ಹೆಲ್ದಿ ಯಾಕಂತ ಇದ್ದೀನಿ ಅಂತಂದರೆ, ಇದರಲ್ಲಿ ನಾನು ಯಾವುದೇ ಥರ ಮೈದಾನ ಯೂಸ್ ಮಾಡಿಲ್ಲ. ಮನೆಯಲ್ಲಿರೋ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಶೇವ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ದಪ್ಪ ಶೇವ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಣ್ಣದಾಗಿರುತ್ತಲ್ವಾ, ಅದು ಶೇವ್ ಕೂಡ ಯೂಸ್ ಮಾಡ್ಕೋಬೋದು.
ಇಲ್ಲಿ ನೋಡಿ, ಇವಾಗ ನಾನು ಮನೇಲಿ ರೆಡಿ ಮಾಡ್ಕೊಂಡಿರೋ ಇಂಬ್ಲಿ ಚಟ್ನಿನ ಹಾಕ್ಕೊತಾ ಇದ್ದೀನಿ. ಪುದೀನ ಚಟ್ನಿ ಇದನ್ನು ಕೂಡ ನಾನು ಮನೇಲೇ ಮಾಡ್ಕೊಂಡಿರೋದು. ಇದಕ್ಕಿವಾಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಆನಿಯನ್ನ ಕಟ್ ಮಾಡ್ಕೊಂಡು ಇಲ್ಲಿ ಹಾಕೋಬೋದು. ನಾನಿಲ್ಲಿ ಆನಿಯನ್ನ ಯೂಸ್ ಮಾಡ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕಟೋರಿ ಚಾಟ್ ಅಂತ ಕರೀತಾರೆ. ಇದನ್ನು ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇದು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ನಾನು ಇಲ್ಲಿ ನಿಮಗೆ 3 ತೋರಿಸ್ತೀನಿ. ನೋಡಿ, ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಟೇಸ್ಟ್ ಮಾಡೋಣ. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿ ಬಂದಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ನೋಡಿ, ಇವಾಗ ಈ ಥರ ನಾನು ಮಾಡ್ಕೊಂಡಿದ್ನಲ್ಲ, ಇದಕ್ಕೂ ಕೂಡ ನೀವು ಸಿಂಪಲ್ಲಾಗಿ ಚಾಟ್ ಥರ ಮಾಡ್ಕೊಳ್ಬೋದು. ಇದಕ್ಕಿವಾಗ ನಾನು ಸೇಮ್ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕೊತಾ ಇರೋದು. ಅದಕ್ಕೇನು ಮಾಡ್ಕೊಂಡಿದ್ನಲ್ಲ ಅದನ್ನೇ ಹಾಕೊತಾ ಇರೋದು. ಇಲ್ಲಿ ನಾನು ಶೇವನ್ನ ಹಾಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಇಂಬ್ಲಿ ಚಟ್ನಿನ ಹಾಕೊಳ್ಳೋಣ. ಪುದೀನ ಚಟ್ನಿನ ಹಾಕೊತಾ ಇದ್ದೀನಿ. ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕಿವಾಗ ಒಂದು ಸ್ವಲ್ಪ ಮೊಸರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ. ಈ ಚಾಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಉತ್ತರ ಕರ್ನಾಟಕದ ರಾಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.